ನೀವು ಭಾರವನ್ನ ಕಡಿಮೆಗೊಳಿಸಲು ನಿಂಬೆ ಮತ್ತು ಜೇನುತುಪ್ಪದ ಫಾರ್ಮುಲಾ ಖಂಡಿತ ಬಳಸಿರುತ್ತೀರಾ. ಹಾಗೆ ನೀವು ಗ್ರೀನ್ ಟೀ ಕೂಡ ಬಳಸಿರಬಹುದು. ಆದರೆ ನೀವೇನಾದರೂ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿಯನ್ನ ಬಳಸಿ ನೋಡಿದ್ದೀರಾ? ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ತುಂಬಾ ಲಾಭಗಳಿವೆ, ಆದರೆ ಇದರ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ತಿಳಿದಿದೆ. ಬೆಳ್ಳುಳ್ಳಿ ಒಂದು ಚಮತ್ಕಾರದ ವಸ್ತುವಾಗಿದೆ. ಇದರಲ್ಲಿ ಹಲವು ರೀತಿಯ ಔಷಧಿ ಗುಣಗಳು ಇವೆ. ಒಂದು ವೇಳೆ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಸೇವನೆ ಮಾಡುತ್ತಿದ್ದರೆ ನೀವು ಇದರ ಎಲ್ಲ ಲಾಭವನ್ನ ಪಡೆಯುವಿರಿ. ಆದರೆ ಈ ವಿಡಿಯೋ ನೋಡೋ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತವೆ. ಬೆಳ್ಳುಳ್ಳಿ ಒಂದು ನ್ಯಾಚುರಲ್ ಆಂಟಿಬಯೋಟಿಕ್ ಆಗಿದೆ. ಇದು ಹಲವು ರೀತಿಯ ರೋಗಗಳನ್ನು ದೂರ ಮಾಡಲು ಸಹಕಾರಿಯಾಗಿದೆ. ಜೊತೆಗೆ ಇದರ ಹೀಲಿಂಗ್ ಗುಣವು ತುಂಬಾ ಪ್ರಭಾವಶಾಲಿಯಾಗಿದೆ. ಹೀಗಿರುವಾಗ ನೀವು ಒಂದು ಕಪ್ ಟೀ ಜೊತೆ ದಿನದ ಪ್ರಾರಂಭ ಮಾಡುತ್ತಿದ್ದರೆ ನೀವು ಈ ಹ್ಯಾಬಿಟ್ ಅನ್ನ ಬಿಟ್ಟು ಮುಂದೆ ಬನ್ನಿ. ಈ ಬೆಳ್ಳುಳ್ಳಿ ಬಳಸಿ ಮುಂಜಾನೆ ಸಮಯ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ತುಂಬಾ ಲಾಭಗಳಿವೆ. ಹಾಗಾದ್ರೆ ಬನ್ನಿ ಆ ಲಾಭಗಳೇನು ಅಂತ ತಿಳಿಯೋಣ. ನಂಬರ್ 6, ಹೈ ಬಿಪಿಯಿಂದ ಮುಕ್ತಿ. ಬೆಳ್ಳುಳ್ಳಿ ತಿನ್ನುವುದರಿಂದ ಹೈ ಬಿಪಿಯಲ್ಲಿ ಮುಕ್ತಿ ಸಿಗುತ್ತದೆ. ಸಾಮಾನ್ಯವಾಗಿ ಬೆಳ್ಳುಳ್ಳಿ ಬ್ಲಡ್ ಸರ್ಕ್ಯುಲೇಷನ್ ಕಂಟ್ರೋಲ್ ಮಾಡುವುದರಲ್ಲಿ ತುಂಬಾ ಸಹಾಯಕಾರಿಯಾಗಿದೆ. ಹೈ ಬಿಪಿ ಸಮಸ್ಯೆಯಿಂದ ಮುಕ್ತಿ ಹೊಂದಲು ದಿನವೂ ಬೆಳ್ಳುಳ್ಳಿ ತಿನ್ನುವುದು ಒಳ್ಳೆಯದು. ವೈದ್ಯರ ಪ್ರಕಾರ ಯಾರಿಗೆ ಅಧಿಕ ರಕ್ತದ ಒತ್ತಡತೆಯ ಸಮಸ್ಯೆ ಇದೆಯೋ ಅವರು ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದು ತುಂಬಾ ಒಳ್ಳೆಯದಾಗಿದೆ. ನಂಬರ್ 5, ಹೃದಯದ ಆರೋಗ್ಯ. ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಈ ಬೆಳ್ಳುಳ್ಳಿ ದೂರ ಮಾಡುತ್ತದೆ. ಬೆಳ್ಳುಳ್ಳಿ ತಿನ್ನುವುದರಿಂದ ರಕ್ತದೊತ್ತಡತೆ ಆಗುವುದಿಲ್ಲ ಮತ್ತು ಹಾರ್ಟ್ ಅಟ್ಯಾಕ್ನ ಅಪಾಯ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಮಿಶ್ರಣ ತಿನ್ನುವುದರಿಂದ ಹೃದಯದ ತನಕ ಹೋಗುವ ಧಮನಿಯಲ್ಲಿ ಸೇರಿದ ಅಂಶ ಕ್ಲೀನ್ ಆಗುತ್ತದೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತದೆ. ನಂಬರ್ 4, ಹೊಟ್ಟೆಗೆ ಸಂಬಂಧಿಸಿದ ರೋಗಕ್ಕೆ ಮುಕ್ತಿ. ಹೊಟ್ಟೆಗೆ ಸಂಬಂಧಿಸಿದ ಡಯರಿಯಾದಂಥ ರೋಗಗಳಿಗೆ ಈ ಬೆಳ್ಳುಳ್ಳಿ ತುಂಬಾ ಸಹಾಯಕಾರಿಯಾಗಿದೆ. ಬಿಸಿ ನೀರಿನಲ್ಲಿ ಬೆಳ್ಳುಳ್ಳಿ ಕುದಿಸಿ ಕುಡಿಯುವುದರಿಂದ ಡಯರಿಯಾದಂಥ ರೋಗದಿಂದ ಮುಕ್ತಿ ಸಿಗುತ್ತದೆ. ಇಷ್ಟೇ ಅಲ್ಲದೆ ಬೆಳ್ಳುಳ್ಳಿ ಶರೀರದಲ್ಲಿನ ವಿಷಕಾರಿ ಪದಾರ್ಥಗಳನ್ನ ಹೊರತೆಗೆಯುವ ಕೆಲಸ ಮಾಡುತ್ತದೆ. ನಂಬರ್ 3, ಹಲ್ಲು ನೋವಿಗೆ ಮುಕ್ತಿ ಸಿಗುತ್ತದೆ. ಬೆಳ್ಳುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ನೋವು ನಿವಾರಕ ಗುಣಗಳು ತುಂಬಾ ಇರುತ್ತವೆ. ಒಂದು ವೇಳೆ ನಿಮ್ಮ ಹಲ್ಲುಗಳಲ್ಲಿ ನೋವಿದ್ದರೆ ಬೆಳ್ಳುಳ್ಳಿಯ ಒಂದು ಪೀಸ್ ಅನ್ನು ಮಾಡಿ ನೋವು ಇರುವ ಜಾಗದಲ್ಲಿ ಇಟ್ಟುಕೊಳ್ಳಿ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಹಲ್ಲು ನೋವು ಸುಧಾರಿಸುತ್ತದೆ. ಹಾಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ನರಗಳ ನೋವಿನಲ್ಲೂ ಮುಕ್ತಿ ಸಿಗುತ್ತದೆ. ನಂಬರ್ 2, ಟೆನ್ಷನ್ ದಿಂದ ಮುಕ್ತಿ. ನೀವು ಇದನ್ನ ಕೇಳಿ ಆಶ್ಚರ್ಯ ಪಡಬಹುದು. ಬೆಳ್ಳುಳ್ಳಿ ಟೆನ್ಷನ್ ಓಡಿಸಲು ಸಹಾಯಕಾರಿಯಾಗಿದೆ. ಕೆಲವು ಬಾರಿ ನಮ್ಮ ಹೊಟ್ಟೆಯಲ್ಲಿ ಕೆಲವು ಆಸಿಡ್ ರೆಡಿ ಆಗುತ್ತದೆ. ಇದರಿಂದ ನಮಗೆ ಭಯ ಆಗುತ್ತದೆ. ಬೆಳ್ಳುಳ್ಳಿ ಇದನ್ನ ತಡೆಯುತ್ತದೆ. ಬೆಳ್ಳುಳ್ಳಿ ತಿನ್ನುವುದರಿಂದ ತಲೆನೋವು ಕೂಡ ಕಡಿಮೆಯಾಗುತ್ತದೆ. ನಂಬರ್ 1, ಡೈಜೆಷನ್ ಸರಳವಾಗುತ್ತದೆ. ಹೌದು ಸ್ನೇಹಿತರೆ, ಬೆಳ್ಳುಳ್ಳಿಯಲ್ಲಿ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ನಿಮಗೆ ಚೆನ್ನಾಗಿ ಹಸಿವು ಕೂಡ ಆಗುವಂತೆ ಮಾಡುತ್ತದೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚಾಗಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಹೆಚ್ಚಾಗಿ ಕಾಮೆಂಟ್ ಹಾಕಿ. ಹೆಚ್ಚಾಗಿ ಎಲ್ಲರೂ ಶೇರ್ ಕೂಡ ಮಾಡಿ ಹಾಗೂ ಹೆಚ್ಚಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.